ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಪಾಲಕರಿಗೂ ಕೂಡ ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಎಕ್ಸಾಮನ್ನು ಬರೆದಿದ್ರಿ, ಅವರ ಒಂದು ಅಂತಿಮ ರ್ಯಾಂಕಿಂಗ್ ಮತ್ತು ಅಂತಿಮ ಫಲಿತಾಂಶ, ಅಂತಿಮ ಅರ್ಹತಾ ಪಟ್ಟಿ ಮಾತ್ರ ಬಿಡುಗಡೆ ಆಗಿರುವಂಥದ್ದು. ಇದು ಸ್ಟೇಟ್ ಲೆವೆಲ್ ರ್ಯಾಂಕಿಂಗನ್ನು ಬಿಟ್ಟಿರುವಂಥದ್ದು. ಇದನ್ನೆಲ್ಲ ತೆಗೆದುಕೊಂಡು ಏನು ಮಾಡ್ತಾರೆ ಅಂತ ಅಂದರೆ ಡಿಸ್ಟಿಕ್ ವೈಸ್ ಏನು ಮಾಡ್ತಾರೆ, ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ನಿಮ್ಮ ಯಾವುದೇ ಡಿಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ಸ್ಕೂಲನ್ನು ಆದ್ಯತೆ ಕ್ರಮದಲ್ಲಿ ಹಾಕಿರ್ತೀರ, ಆ ಮಾರ್ಕ್ಸ್ಗೂ ನೀವು ತೆಗೆದಿರುವಂಥ ಮಾರ್ಕ್ಸ್ಗೂ ಮತ್ತು ಇನ್ನೊಂದು ವಿದ್ಯಾರ್ಥಿ ತೆಗೆದಿರುವಂಥ ಮಾರ್ಕ್ಸ್ ಪರ್ಫಾರ್ಮೆನ್ಸನ್ನು ಕಂಪೇರ್ ಮಾಡಿಬಿಟ್ಟು ಮತ್ತು ಕ್ಯಾಟಗರಿ ಮತ್ತು ಸ್ಪೆಷಲ್ ಕ್ಯಾಟಗರಿ ಅನ್ವಯ ಏನು ಮಾಡ್ತಾರೆ ಅಂತ ಅಂದರೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಇದು ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ ಬಿಟ್ಟಿರೋದ್ರಿಂದ ಅದನ್ನೆಲ್ಲ ಏನು ಮಾಡಬೇಕಂತಂದರೆ ಡಿಸ್ಟಿಕ್ ವೈಸನ್ನೆಲ್ಲ ತೆಗೆದುಕೊಳ್ಬೇಕಾಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಅಂತಲೇ ಹೇಳ್ಬೋದು. ಈಗ ST ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಅಡ್ಮಿಷನ್ ಪ್ರೊವಿಷನಲ್ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅದರ್ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ಈಗ ಪ್ರೊಸೆಸ್ನಲ್ಲಿ ನಡೀತಾ ಇದೆ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಸ್ನೇಹಿತರೆ, ಬಿಟ್ಟ ತಕ್ಷಣ ನಾವು ನಿಮಗೆ ತಿಳಿಸ್ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ 75 ಆಗಿದೆ, ನಂದು 50 ಆಗಿದೆ, ಸೆಲೆಕ್ಟ್ ಆಗ್ತೀನಿ ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಅಂತ ಕೇಳ್ತಾ ಇದ್ದೀರಾ. ಸೊ ವಿದ್ಯಾರ್ಥಿದು 75 ಮಾರ್ಕ್ಸ್ ಆಗಿದೆ, ಇನ್ನು ವಿದ್ಯಾರ್ಥಿದು 60 ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆನಾ, 60 ಆಗಿದೆ ಅಂತ ಅಂದ್ಕೊಳ್ಳಿ. ಇದೆಲ್ಲ ಕೋಟಗಳು ಇದ್ದಾವೆ. ಸೊ ಇಲ್ಲಿ ನಮ್ಮ ಮಾರ್ಕ್ಸ್ ಅಷ್ಟೇ ಇದೆ ಅಂತ ಅಂದರೆ ಸೊ ಈ ವಿದ್ಯಾರ್ಥಿ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ತುಂಬಾ ಇದೆ. ಯಾಕಂತಂದರೆ ಇಲ್ಲಿ ಮಾರ್ಕ್ಸನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಮೀಸಲಾತಿ ಮತ್ತು ವಿದ್ಯಾರ್ಥಿಗಳು ತೆಗೆದುಕೊಂಡಿರುವಂತಹ ಏನು ಮಾಡ್ತಾರೆ, ಅಂಕಗಳನ್ನು ಆಧಾರವಾಗಿ ಇಟ್ಕೊಂಡು ಅವರು ನೀಡಿರುವಂಥ ಆದ್ಯತಾ ಕ್ರಮದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನು ಅದೇ ಸ್ಕೂಲ್ಗೆ ಹಾಕಿದ್ದಾರೆ, ಸೊ ಇನ್ನೊಂದು ಸ್ಕೂಲಿಗೆ ಎಷ್ಟು ವಿದ್ಯಾರ್ಥಿಗಳು ಹಾಕಿದ್ದಾರೆ ಅದನ್ನೆಲ್ಲ ಕಂಪೇರ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಸೀಟ್ ಅಲಾಟ್ಮೆಂಟನ್ನು ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ 75 ತೆಗೆದಿರೋಂಥ ವಿದ್ಯಾರ್ಥಿ ಜನರಲಲ್ಲಿ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ. ಯಾಕಂತಂದರೆ ಅತ್ಯುತ್ತಮವಾದಂಥ ಅಂಕಗಳಾಗಿರುತ್ತೆ, ಆದ್ದರಿಂದ ಇಲ್ಲಿ GM ಅಲ್ಲಿ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಹೋಗುವಾಗ ತಪ್ಪು ಮಾಡ್ತಾರೆ. ಓಕೆನಾ. ಸೊ ನಮಗೆ ಇಲ್ಲಿ ಫಸ್ಟು ನಮಗೆ ಬೇಕಾಗಿರುವಂಥ ಸ್ಕೂಲ್ ಸಿಕ್ಕಿಲ್ಲ, ಸೊ ಅಡ್ಮಿಷನನ್ನು ತೆಗೆದುಕೊಳ್ಳೋದಿಲ್ಲ. ಎರಡನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ನಮ್ಮ ಹೆಸರು ಬರುತ್ತೆ, ನಾವು ಅಂಕಗಳನ್ನು ಜಾಸ್ತಿ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಏನು ಮಾಡ್ತಾರೆ, ಮೊದಲನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಗಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗೋದೇ ಇಲ್ಲ. ಸೊ ಅಲ್ಲಿ ಆ ಥರ ಆದಾಗ ಅಡ್ಮಿಷನ್ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನಿಮಗೆ ಒಂದು ಅವಕಾಶ ಇರುತ್ತೆ, ಆ ಅವಕಾಶದಲ್ಲಿ ನೀವೇನು ಮಾಡಬೇಕಿರುತ್ತೆ ಅಂದರೆ ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.